ನಮಸ್ಕಾರ ರೀ ಯಪ್ಪ. ನಾವು ಹಲ್ಸೂರಿಗೆ ಹೋಗಿದ್ವಿ. ಹಲ್ಸೂರಲ್ಲಿ ನಾಚಿಯಾರ್ ಅಂತ ಒಂದು ಚೆಟ್ಟಿನಾಡು ಸ್ಟೈಲ್ ಹೋಟೆಲ್ಗೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಎಂಥ ಅಟ್ಮಾಸ್ಫಿಯರ್ ಗೊತ್ತಾ, ಪಕ್ಕ ಚೆಟ್ಟಿನಾಡು ಸ್ಟೈಲಲ್ಲೇ ಇತ್ತು. ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿದೆ ಅಂತ ಕೂತ್ಕೊಂಡು ಹಂಗೆ ಮೆನು ಶುರು ಮಾಡಿದ್ವಿ ರೀ. ಮೆನುನಲ್ಲಿ ಎಂತೆಂಥ ವೆರೈಟಿಗಳಿದ್ವು, ಅದೆಲ್ಲ ನಮಗೆ ಹೊಸದು. ಇದುವರೆಗೂ ನಾವು ಟೇಸ್ಟೇ ಮಾಡಿರಲಿಲ್ಲ. ಸರಿ ಅಂತ ಫಸ್ಟ್ ಏನು ಆರ್ಡ್ರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಟನ್ ಚುಕ್ಕ ಹೇಳಿದ್ವಿ. ಮಟನ್ ಚುಕ್ಕ ಫಸ್ಟ್ ಬಂತು. ಅದನ್ನು ಟೇಸ್ಟ್ ಮಾಡಿದ್ರೆ ಆಹಾ ರುಚಿನೇ ಬೇರೆ. ಜೊತೆಗೆ ಏನು ಹೇಳಿದ್ವಿ ಗೊತ್ತಾ, ಮೀನು ಸಾರಿಗೇನೋ ಇಡ್ಲಿ ಚಟ್ನಿ ಕೊಟ್ಟಿದ್ರು. ಚಟ್ನಿ ಎಲ್ಲ ಬೇಡ ಸ್ವಾಮಿ, ನಮಗೆ ಮೀನು ಸಾರು ಸಾಕು ಅಂತ. ಇಡ್ಲಿ ಜೊತೆ ಕಾಂಬಿನೇಷನಲ್ಲಿ ಮೀನು ಸಾರು ಹೆಂಗಿತ್ತು ಗೊತ್ತಾ, ಆಹಾ ಇಂಥ ಸ್ವಾದ ನಾನು ಯಾವತ್ತೂ ತಿಂದಿಲ್ಲ ರೀ ಲೈಫಲ್ಲಿ. ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ ಅದನ್ನು. ಹಂಗೆ ಏನು ಬಂತು ಗೊತ್ತಾ, ನೆಕ್ಸ್ಟು ಪರೋಟಾಗಂತೂ ಅಲ್ಟಿಮೇಟು. ಫಿಶ್ ಕರಿ, ಆ ಕಡೆ ಮಟನ್ ಚುಕ್ಕ ಸಖತ್ತಾಗಿತ್ತು. ಮತ್ತು ಅದ್ರ ಜೊತೆಗೆ ಚಿಕನ್ ರೋಸ್ಟ್ ಬೇರೆ ಹೇಳಿದ್ವಿ. ಆಹಾ ಸ್ಪೈಸಿ ಅಂದರೆ ಅದರೂ ಸ್ಪೈಸಿ, ಮೂಗಲೆಲ್ಲ ಸುರ್ಸ್ಕೊಂಡು ತಿಂದ್ವಿ. ಆಮೇಲೆ ನೆಕ್ಸ್ಟ್ ಏನು ತೊಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ ನಾವಿಬ್ಬರು. ಫೈನಲಾಗಿ ಏನೋ ತೊಗೋಬೇಕಂತ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ನೋಡಿದ ತಕ್ಷಣ ಯಾಕೋ ಒಂಥರ ಇದೆಯಲ್ಲ, ಇದೇನೋ ಕೈ ಕೊಡುತ್ತೆ ಅಂದ್ಕೊಂಡಿದ್ವಿ. ಬಟ್ ಬೇರೆಯೇ ರೀ. ಚೆಟ್ಟಿನಾಡು ಸ್ಟೈಲ್ ಅಂದರೆ ಚೆಟ್ಟಿನಾಡು ಸ್ಟೈಲೇ. ಫಸ್ಟ್ ಟೈಮ್ ನಾವು ಆ ಟೇಸ್ಟ್ ನೋಡ್ತಾ ಇರೋದು. ಸಖತ್ತಾಗಿತ್ತು. ಎಲ್ಲ ಆದಮೇಲೆ ಕೊನೆಗೆ ನಾವು ಜ್ಯೂಸು, ನಮ್ಮ ವೈಫಿಗೆ ಒಂದು ಪಾಯಸ, ಆಮೇಲೆ ಹಂಗೆ ಬಿಲ್ ಕೊಡದೇ ಇರ್ತಾರ, ಅದು ಕಟ್ಟಿದ್ವಿ. ನೀವು ಹಲ್ಸೂರು ಕಡೆ ಹೋದರೆ ಮರಿಬೇಡ್ರಿ, ಡೀಟೇಲ್ಸ್ ಅಷ್ಟು ಕೆಳಗಡೆ ಹಾಕಿರ್ತೀನಿ.